ಹಾಯ್ ಫ್ರೆಂಡ್ಸ್, ಇದು ಸಂಡೇ ಬ್ಲಾಗ್ ಇದೆ. ಯಾಕೆಂದರೆ ನಾನು ಒನ್ ಡೇ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಯಾಕೆ ನಾನು ಇದು ರೋಡ್ ವಿಡಿಯೋ ಮಾಡಿದ್ದೀನಿ ಅಂದರೆ, ಮುಂಚೆ ಎಲ್ಲ ಸಿಟಿ ಒಳಗಡೆ ಹೋಗಬೇಕಾಗಿತ್ತು. ಈಗ ಇದು ಒಂಥರ ಹೈವೇ ಥರ ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ರೋಡೆಲ್ಲ. ರೋಡ್ ಪೂರ್ತಿನೂ ಕಾಡಲ್ಲಿ ಹೋಗ್ತೀವಲ್ಲ ನಾವು, ಆ ಥರ ಫೀಲ್ ಇದೆ. ಆ ಕಡೆ ಈ ಕಡೆ ಮರಗಳು ಎಲ್ಲ ಇನ್ನೂ ಏನೂ ಒಂಥರ ಆಗಲಿಲ್ಲ, ಸಿಟಿ ಥರ. ಕಬ್ಬಾಳಮ್ಮ ದೇವಸ್ಥಾನ ದರ್ಶನ ಮಾಡಿಕೊಂಡು ನಾವು ಒಂದು ಸ್ವಲ್ಪ ದೂರ ಹೊರಗಡೆ ಬಂದರೆ 1-2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲೇ ಬೆಂಗಳೂರು ಟು ಬರೋ ಕಡೆನೇ ಕನಕಪುರದಿಂದ ಹಿಂದಕ್ಕೆ ಬರುತ್ತೆ ಇದು ಶಾಪು. ಇಲ್ಲಿ ಒಂದು ಸ್ವಲ್ಪ ಐಟಮ್ಸ್ ತೊಗೋಬೇಕು. ಮುದ್ದೆ ಕೋಲು ಮಾಡ್ತೀವಲ್ವ, ಅದು ಮತ್ತು ಕಟ್ಟರು ಮಣೆ ಈ ಥರದ್ದೆಲ್ಲ ಸ್ವಲ್ಪ ಮರ ಐಟಮ್ಸು ಚೆನ್ನಾಗಿತ್ತು. ಇದಕ್ಕೆ ಮುಂಚೆ ನಾನು ಒಂದು ಸರಿ ನೋಡಿದ್ದೆ. ಆವಾಗ ಏನಂತ ಪರ್ಚೇಸ್ ಮಾಡಬೇಕು ಅಂತ ಏನಂತ ಇಂಟ್ರೆಸ್ಟ್ ಇಲ್ಲ. ಬಟ್ ಇವಾಗ ಒಳ್ಳೊಳ್ಳೆ ಐಟಮ್ಸ್ ಇಟ್ಟಿದ್ದಾರೆ. ಮರದ್ದು ಪ್ಲಾಸ್ಟಿಕ್ ಐಟಮ್ಸು ಇದೆ, ಮತ್ತು ಬೊಂಬೆಗಳಿದೆ, ಮಕ್ಳುಗಾಡ ಐಟಮ್ಸ್ ತುಂಬ ಇದೆ. ಕಿಚನ್ಗೆ ಯೂಸ್ ಮಾಡೋಂಥ ಐಟಮ್ಸ್ ಇದೆ, ಮತ್ತು ತೊಟ್ಲು, ಒಂಥರ ಸಣ್ಣ ಪುಟ್ಟ ಐಟಮ್ಸಿಂದ ಹಿಡಿದು ದೊಡ್ಡ ಐಟಮ್ ತನಕ ಎಲ್ಲನೂ ಇದೆ. ಅದೆಲ್ಲ ನೋಡಿಕೊಂಡು ಸ್ವಲ್ಪ ನಾನೇನೇನು ಶಾಪಿಂಗ್ ಮಾಡಬೇಕಾಗಿತ್ತು ಅವೆಲ್ಲ ಮಾಡಿಕೊಂಡೆ. ನಿಮ್ಗೆ ಅದನ್ನು ತೋರಿಸ್ತೀನಿ. ಇದೆಲ್ಲ ಸ್ವಲ್ಪ ಈ ಮೆಟ್ಲು ಮತ್ತು ಮಕ್ಕಳು ಆಟ ಆಡೋದಕ್ಕೆ ಸಣ್ಣ ಪುಟ್ಟ ತೊಟ್ಲು, ಸ್ಟೆಪ್ಸ್ ಥರದ್ದು, ಮತ್ತು ಇವೆಲ್ಲ ತುಂಬ ಚೆನ್ನಾಗಿತ್ತು. ಅವೆಲ್ಲ ನೋಡಿಕೊಂಡು ನಾವು ಸಣ್ಣದಾಗಿ ಶಾಪಿಂಗ್ ಮಾಡಿದ್ವಿ. ಅದು ಮುದ್ದೆ ಮಾಡ್ತಾರಲ್ಲ, ಗುಂಡು ಅಂತಾರಲ್ಲ, ಅದು ಅವೆಲ್ಲ ತೊಗೊಂಡು ನೆಕ್ಸ್ಟ್ ಇಲ್ಲೊಂದು ಹೋಟ್ಲ್ ಹತ್ರ ಒಂದು ಟೀ ಬ್ರೇಕ್ ಅಂತ ನಿಲ್ಸಿದ್ವಿ. ನಾವು ಇಲ್ಲಿಗೆ ಬರೋತ್ತಿಗೆ 6-7 ಆಗಿಬಿಟ್ಟಿತ್ತು ಅಂದ್ಕೊಳ್ತೀನಿ. ಅದು ತೊಗೊಂಡು ಅಲ್ಲೇ ಒಂದು ಸ್ವಲ್ಪ ಕಲ್ಲಂಗಡಿ ಹಣ್ಣು ತೊಗೊಂಡು ಮನೆಗೆ ಬಂದ್ವಿ. ಬರೋ ದಾರಿಲಿ ನನ್ನ ಮಗನ ಬರ್ಡೇ ಇತ್ತಲ್ಲ, ಶನಿವಾರ ಇತ್ತು. ಅವ್ನು ಮಂಡೇ ಸ್ಕೂಲ್ಗೆ ಹೋದವರು. ಸ್ವಲ್ಪ ಚಾಕ್ಲೇಟ್ಸು, ಬಿಸ್ಕೆಟು, ಅವನಿಗೆ ಸ್ಕೂಲ್ಗೆ ಏನೇನು ಬೇಕೋ ಅವೆಲ್ಲ ತಕ್ಕೊಟ್ಟೆ. ಅದೆಲ್ಲ ತೊಗೊಂಡ್ಮೇಲೆ ಸ್ವಲ್ಪ ಸನ್ಸ್ಕ್ರೀನ್ ಲೋಷನ್ಸು, ಮತ್ತು ಈಗಿರೋ ಬಿಸಿಲಿಗೆ ಸನ್ಸ್ಕ್ರೀನ್ ಇಲ್ದಿರ ಆಚೆ ಹೋಗೋಕ್ಕಾಗೋದೇ ಇಲ್ಲ. ಅದಕ್ಕೆ ಬಾಡಿ ಲೋಷನ್ನು, ಸನ್ಸ್ಕ್ರೀನ್ ಲೋಷನ್ನು, ಮತ್ತು ಮಕ್ಳಿಗೆ ಬಳಸೋವಂಥ ಸೋಪು ಇವೆಲ್ಲ ತೊಗೊಂಡೆ ನಾನು. ನಿಮ್ಗೆ ಅದನ್ನೇ ರಿವ್ಯೂ ಮಾಡ್ತೀವಿ. ಇದೆಲ್ಲ ಸನ್ಸ್ಕ್ರೀನ್ ಲೋಷನ್ ಥರನೂ ಯೂಸ್ ಆಗುತ್ತೆ. ನೀವು ಮಾಯ್ಶ್ಚರೈಸರ್ ಥರ ಕೂಡ ಯೂಸ್ ಮಾಡ್ಬೋದು. ಇದು ಎರಡಕ್ಕೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಬೇಕಂದರೆ ಟ್ರೈ ಮಾಡ್ಬೋದು. ಇದು ನಾನು ಆಲ್ರೆಡಿ ಇದಕ್ಕೆ ಮುಂಚೆ 2-3 ಸರಿ ಬಳಸಿರೋದೇ ನಾನು ಹೇಳ್ತಾ ಇರೋದು. ಮಾಮೂಲಿ ಬಾಡಿ ಲೋಷನು. ಇದು ಎಳ್ನೀರು ಇರುತ್ತಲ್ಲ, ಎಳ್ನೀರು ಥರದ್ದು ಜ್ಯೂಸ್ ಬಾಟಲು, ಅದು ತೊಗೊಂಡು ನೋಡಿ. ನಾನು ಹೇಳಿದ್ನಲ್ಲ ಮುದ್ದೆ ಮಾಡೋದಕ್ಕೆ ಅಂತ. ಇದನ್ನು ನಾನು ಬೇಕಾದರೆ ಒಂದು ಸರಿ ಮಾಡುವಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಳಸೋದು ಅಂತ. ಅದು 100 ರುಪೀಸು, ಮತ್ತು ಮುದ್ದೆ ಕೋಲು 70 ರುಪೀಸ್. ಇದು ಕಟ್ಟರ್ ಮಣೆ ಅವ್ನು 800 ರುಪೀಸ್ ಹೇಳಿದ್ರು. ನಾನು ಸ್ವಲ್ಪ ಕಡಿಮೆ ಕೇಳಿದ್ದಕ್ಕೆ ಅವರು 700 ಏನೋ ಕೊಟ್ಟರು. ಇವೆಲ್ಲ ತೊಗೊಂಡು ನಾವು ಮನೆಗೆ ಬಂದ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.